ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. 2025ರ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಸ್ತುತ 3 ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಗಳು ಮುಕ್ತಾಯಗೊಂಡಿವೆ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ. ಈ 3 ಓಪನ್ ಟೆನ್ನಿಸ್ ಟೂರ್ನಿಗಳು ಮುಕ್ತಾಯಗೊಂಡಿವೆ ಆಲ್ರೆಡಿ. ಈಗ ಒಂದು ಬಾಕಿ ಇದೆ, ಏನಪ್ಪಾ ಅಂದ್ರೆ ಅಮೆರಿಕನ್ ಓಪನ್ ಟೆನ್ನಿಸ್ ಟೂರ್ನಿ. ಇದು ಸೆಪ್ಟೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ನಡೆಯಬಹುದು. ಪ್ರಸ್ತುತ 3 ಟೆನ್ನಿಸ್ ಟೂರ್ನಿಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಅರಿಸ್ಟಾಟಲ್ ರವರು ನಮಗೆ ಒಂದು ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂದ್ರೆ ಸದೃಢ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ. ಸದೃಢವಾದ ಮನಸ್ಸನ್ನ ಇಟ್ಕೋಬೇಕಾದ್ರೆ ಸದೃಢ ದೇಹ ಹೊಂದಿರಬೇಕು. ಸದೃಢ ದೇಹ ಇರಬೇಕಪ್ಪ ಅಂದ್ರೆ ಕ್ರೀಡಾ ಚಟುವಟಿಕೆಯಲ್ಲಿ ನಾವು ತೊಡಗಿಕೊಳ್ಬೇಕು. ಕ್ರೀಡಾ ಚಟುವಟಿಕೆಯಲ್ಲಿ ನಾವು ತೊಡಗಿಕೊಂಡಾಗ ನಮಗೆ ಸದೃಢವಾದ ದೇಹ ಉಂಟಾಗುತ್ತದೆ. ಸದೃಢ ದೇಹ ಉಂಟಾದ್ರೆ ಸದೃಢವಾದ ಮನಸ್ಸು ಉಂಟಾಗುತ್ತದೆ. ಸದೃಢ ಮನಸ್ಸು ಇತ್ತಪ್ಪ ಅಂದ್ರೆ ಯಾವ ಎಕ್ಸಾಮ್ ಕೂಡ ಪಾಸ್ ಆಗ್ಬೋದು. ಎಕ್ಸಾಂಪಲ್ ಆಗಿ ನಾನು 9ನೇ ತರಗತಿ ಓದ್ಬೇಕಾದ್ರೆ ನನಗೆ ಫುಲ್ ಕೆಮ್ಮು. ಎಷ್ಟೊಂದು ದೊಡ್ಡ ದೊಡ್ಡ ವೈದ್ಯರ ಹತ್ರ ತೋರಿಸಿದೆ, ಕೆಮ್ಮು ನಿಲ್ಲೇ ಇಲ್ಲ. ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದೆ, ಕೇವಲ ಒಂದು ಕೆಮ್ಮಿಗಾಗಿ ನಿಲ್ಲೇ ಇಲ್ಲ. ಆಮೇಲೆ ಪೊಲೀಸ್ ಎಕ್ಸಾಮ್ಗೆ ಬರ್ದೆ, ಪೊಲೀಸ್ ಎಕ್ಸಾಮ್ ಪಾಸ್ ಆಯ್ತು. ಫಿಸಿಕಲ್ಗೆ ಆಯ್ಕೆ ಆದೆ. ಫಿಸಿಕಲ್ಗೆ ಹೋಗ್ಬೇಕಾದ್ರೆ ಡೈಲಿ 2 ಕಿಲೋಮೀಟರ್ ಓಡ್ತಿದ್ದೆ, ಬೆಳಗ್ಗೆ ಮಾರ್ನಿಂಗ್ 4:30 5 ಗಂಟೆಗೆ ಎದ್ದು. ಆಮೇಲೆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆದ್ಮೇಲೆ ನನ್ನ ಕೆಮ್ಮು ನಿಲ್ತು. ಅದೇನೇ ಇರಲಿ, ದೈಹಿಕವಾಗಿ ಸದೃಢ ಆದ್ರೆ ದೈಹಿಕವಾದ ಮನಸ್ಸು ನಮ್ಮ ಹತ್ರ ಬರುತ್ತದೆ. ನೆಕ್ಸ್ಟ್ ಅದೇನೇ ಇರಲಿ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಬಗ್ಗೆ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ. ಈ ಒಂದು ಟೂರ್ನಿ 1905ರಲ್ಲಿ ಆರಂಭವಾಯಿತು. ಪ್ರಸ್ತುತ 2025ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಮುಕ್ತಾಯಗೊಂಡಿದ್ದು ಮೆನ್ಸ್ ಸಿಂಗಲ್ಸ್ ನಲ್ಲಿ ವಿನ್ನರ್ ಆಗಿದ್ದು ಇಟಲಿಯ ಜೆನ್ನಿಕ್ ಸಿನ್ನರ್. ಈ ಇಟಲಿಯ ಜೆನ್ನಿಕ್ ಸಿನ್ನರ್ ಅವರು 23 ವರ್ಷ ವಯಸ್ಸಿನವರು, ಇಟಲಿ ದೇಶದವರು. ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದೇನೆ ನೋಡಿ, ಇವರೇ ಇಟಲಿಯ ಜೆನ್ನಿಕ್ ಸಿನ್ನರ್. ನೆಕ್ಸ್ಟ್ ರನ್ನರ್ ಆಫ್, ಇವರು ಯಾರ ವಿರುದ್ಧ ಆಡಿ ಫೈನಲ್ ನಲ್ಲಿ ಗೆದ್ರು ಅಂದ್ರೆ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ಅಂತಕ್ಕಂತ ವ್ಯಕ್ತಿಯ ವಿರುದ್ಧ ಆಡಿ ಈ ಒಂದು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮೆನ್ಸ್ ಸಿಂಗಲ್ಸ್ ವಿಭಾಗದಲ್ಲಿ ಕಪ್ ಅನ್ನ ತೆಗೆದುಕೊಂಡ್ರು. ಸುಮಾರು 20 ಕೋಟಿ ಕೊಡ್ತಾರೆ ಇವರಿಗೆ ವಿನ್ನರ್ ಆದ್ರೆ. ನಮ್ಮ ದೇಶದ ಕರೆನ್ಸಿಯಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಇದನ್ನ ಡಾಲರ್ ಮೂಲಕ ಕೊಡ್ತಾರೆ. ಪ್ರೈಸ್ ಮನಿಯನ್ನ 2.5 ಮಿಲಿಯನ್, ಅಂದಾಜು 2.5 ಮಿಲಿಯನ್ ಡಾಲರ್ ಅಂದ್ರೆ ನಮ್ಮ ಭಾರತದ ಒಂದು ರೂಪಾಯಿಯಲ್ಲಿ 20 ಕೋಟಿ ರೂಪಾಯಿ. ಮೆನ್ಸ್ ಸಿಂಗಲ್ಸ್ ವಿಭಾಗದಲ್ಲಿ ನಮಗೆ ಎಕ್ಸಾಮ್ ಬರೋದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೆನ್ಸ್ ಸಿಂಗಲ್ಸ್. ಇಟಲಿಯ ಜೆನ್ನಿಕ್ ಸಿನ್ನರ್, ಇವ್ರನ್ನ ನೋಡ್ಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಇವರೇ ಮತ್ತೆ ನೆಕ್ಸ್ಟ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯಲ್ಲಿ ಇವರೇ ಮತ್ತೆ ಚಾಂಪಿಯನ್ ಆಗಿದ್ದಾರೆ. ರನ್ನರ್ ಆಫ್ ಅಲೆಕ್ಸಾಂಡರ್ ಜ್ವೆರೇವ್. ನೆಕ್ಸ್ಟ್ ವುಮೆನ್ಸ್ ಸಿಂಗಲ್ಸ್ ನಲ್ಲಿ ಅಮೆರಿಕದ ಮ್ಯಾಡಿಸನ್ ಕೀಸ್ ಅಂತಕ್ಕಂಥವ್ರು ವುಮೆನ್ಸ್ ಸಿಂಗಲ್ಸ್ ನಲ್ಲಿ ಆ ಒಂದು ವಿಭಾಗದಲ್ಲಿ ಗೆದ್ರು ಕಪ್ಪು. ಇಲ್ಲಿ ನೋಡ್ತಾ ಇರಬಹುದು ನಿಮಗೆ, ಒಂದ್ ನಿಮಿಷ ನಮ್ಮ ಫೋಟೋವನ್ನ ತೆಗಿತೀನಿ. ಇಲ್ಲಿ ನೋಡ್ತಾ ಇರಬಹುದು ವುಮೆನ್ಸ್ ಸಿಂಗಲ್ಸ್ ನಲ್ಲಿ ಮ್ಯಾಡಿಸನ್ ಕೀಸ್ ರವರು. ಹಾಗೆ ರನ್ನರ್ ಆಫ್ ಬೆಲಾರಸ್ ದೇಶದ ಅರಿನಾ ಸಬಲೆಂಕಾ. ಈ ಒಂದು ಫೋಟೋವನ್ನ ಕೊಟ್ಟಿದ್ದೇನೆ ನೋಡ್ರಿ, ನೆನಪಿನಲ್ಲಿ ಇಟ್ಕೊಡ್ರಿ. ಮ್ಯಾಡಿಸನ್ ಕೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಮೆರಿಕ ದೇಶದವರು ಇವರು. ಅರಿನಾ ಸಬಲೆಂಕ್ ರನ್ನರ್ ಆಫ್. ಫೈನಲ್ ವಿರುದ್ಧ ಇವರ ಒಂದು ಅಮೆರಿಕದ ಮ್ಯಾಡಿಸನ್ ವಿರುದ್ಧ ಗೆಲ್ತಾರೆ. ಯಾರು? ಬೆಲಾರಸ್ ದೇಶದ ಅರಿನಾ ಸಬಲೆಂಕಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪುರುಷರ ಡಬಲ್ಸ್ ಚಾಂಪಿಯನ್, ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದೇನೆ ನೋಡಿ. ಯಾರಿ ಎಲಿಯೋ ವಾರ, ಇವರು ಫಿನ್ಲ್ಯಾಂಡ್ ದೇಶದವರು. ಮತ್ತೆ ಹೆನ್ರಿ ಪ್ಯಾಟನ್, ಇವರು ಇಂಗ್ಲೆಂಡ್ ದೇಶದವರು. ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದೇನೆ ನೋಡಿ, ಇವರೇ ಯಾರಿ ಯೋ ವಾರ ಅಂತಕ್ಕಂಥವ್ರು ಫಿನ್ಲ್ಯಾಂಡ್ ದೇಶದವರು. ನೋಡ್ರಿ ಹೆಸರು ಎಷ್ಟು ಡಿಫ್ರೆನ್ಸ್ ಆಗಿದೆ. ಮಹಿಳಾ ಡಬಲ್ಸ್ ಚಾಂಪಿಯನ್ಸ್ ಈ ಒಂದು ವಿಭಾಗದಲ್ಲಿ ಕಟೇರಿನಾ ಸಿನಿಯಾಕೋವಾ ಅಂತಕ್ಕಂಥವ್ರು. ಜಕ್ ಗಣರಾಜ್ಯಲ್ಲಿದ್ದ ಕಟೇರಿನಾ ಸಿನಿಯಾಕೋವಾ. ನೆನಪಿನಲ್ಲಿ ಇಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಟೇಲರ್ ಟೌನ್ ಸೆಂಡ್, ಇವರು ಅಮೆರಿಕ ದೇಶದವರು. ನೀವು ನೆನಪಿನಲ್ಲಿ ಇಟ್ಕೊಂತ ಹೋಗ್ಬೇಕು. ಮಹಿಳಾ ಡಬಲ್ಸ್ ಚಾಂಪಿಯನ್ಸ್ ವಿಭಾಗದಲ್ಲಿ ಯಾರು ಗೆದ್ರು, ಪುರುಷರ ಡಬಲ್ಸ್ ಚಾಂಪಿಯನ್ಸ್ ನಲ್ಲಿ ಯಾರು ಗೆದ್ರು. ಸುಮಾರು 3 ತಾಸು ಕುಂತ್ಕೊಂಡು ಟೈಪ್ ಮಾಡೀನಿ ಇದನ್ನ ನಿಮ್ಗಾಗಿ. ನೋಡ್ರಿ, ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನೋಡೋಣ, ಮಿಶ್ರ ಡಬಲ್ಸ್ ಚಾಂಪಿಯನ್ಸ್ ನಲ್ಲಿ ಯಾರಾಗಿದ್ರು? ಒಲಿವಿಯಾ ಗಾರ್ಡೆರ್ಕಿ, ಆಸ್ಟ್ರೇಲಿಯಾ ಮಹಿಳಾ ಕ್ರೀಡಾಪಟು ಇವರು. ಇಲ್ಲಿ ಚಿತ್ರವನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಜಾನ್ ಪೀನ್ಸ್ ಅಂತಕ್ಕಂಥವ್ರು ಮಿಶ್ರ ಡಬಲ್ಸ್. ಇವರು ಮಹಿಳೆಯರು, ಇವರು ಪುರುಷರು. ಆಸ್ಟ್ರೇಲಿಯಾ ಕ್ರೀಡಾಪಟು ಆಗಿದ್ದಾರೆ ಇವರು, ಜಾನ್ ಪೀಸ್ ಅಂತಕ್ಕಂಥವ್ರು. ಇದಿಷ್ಟು
ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಆಗಿತ್ತು. ನೆಕ್ಸ್ಟ್ ನೆಕ್ಸ್ಟ್ ಟೆನ್ನಿಸ್ ಟೂರ್ನಿ ಯಾವ್ದಪ್ಪ ಅಂದ್ರೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ. ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಹಾರ್ಡ್ ಕೋರ್ಟ್ ನಲ್ಲಿ ಆಡ್ತಾರೆ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ. ಈ ಕೋರ್ಟ್ ಚಿತ್ರ ಹಾಕಿದ್ದೇನೆ ನೋಡಿ, ನೋಡ್ಬೇಕ್ರಿ. ಚಿತ್ರ ನೋಡ್ಬೇಕು, ನೆನ್ಪಿನಲ್ಲಿ ಇಟ್ಕೋಬೇಕು. ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಎಕ್ಸಾಮ್ ಕೇಳಿದಾಗ ಆಮೇಲೆ ನೆನ್ಪು ಮಾಡ್ಕೊಳ್ಳೋದಲ್ಲ, ಇಲ್ಲೇ ಕ್ಲೀನ್ ಆಗಿ ನೋಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಮೆನ್ಸ್ ಸಿಂಗಲ್ಸ್ ನಲ್ಲಿ ಯಾರು ಗೆದ್ರು? ಕಾರ್ಲೋಸ್ ಅಲ್ಕರಾಜು, ಸ್ಪೇನ್ ದೇಶದ ಆಟಗಾರ ಇವರು. ಕಾರ್ಲೋಸ್ ಅಲ್ಕರಾಜು ಸ್ಪೇನ್ ದೇಶದವರು. ಇವರೇ ಮತ್ತೆ ಮುಂದೆ ರಿಪೀಟ್ ಆಗ್ತಾ ಹೋಗ್ತಾರೆ. ಹೆಸರು ಮಾತ್ರ ನೀವು ಹೇಗ್ ನೆನ್ಪಿಟ್ಕೊಳ್ತೀರಾ ಗೊತ್ತಿಲ್ಲ, ಎಕ್ಸಾಮ್ಗೆ ಬಂದಾಗ ಅದನ್ನ ಟಿಕ್ ಹಾಕ್ಬೇಕು. ರನ್ನರ್ ಆಫ್ ಯಾರು? ಯಾನಿಕ್ ಸಿನ್ನರ್, ಇಟಲಿ ದೇಶದವರು. ಹಾಗೆ ರನ್ನರ್ ಆಫ್ ಸ್ವಲ್ಪ ಕಡಿಮೆ ಕೇಳೋದು ಎಕ್ಸಾಮ್ಗೆ, ಮೆನ್ಸ್ ಸಿಂಗಲ್ಸ್ ಚಾಂಪಿಯನ್ಸ್ನೇ ಕೇಳ್ತಾರೆ. ಖೋಖೋ ಗಾಫು ವುಮೆನ್ಸ್ ಸಿಂಗಲ್ಸ್ ನಲ್ಲಿ ಅಮೆರಿಕ ದೇಶದವರು ಇವರು. ನೋಡ್ರಿ, 21 ವಯಸ್ಸು. ನಾವು 23 ವಯಸ್ಸಾದ್ರು ಇನ್ನು ಕಂಪ್ಯೂಟರ್ ಮುಂದೆ ಕುಂತ್ಕೊಂಡಿವಿ, ಇನ್ನು ಬುಕ್ಕದ ಮುಂದೆನೆ ಕುಂತ್ಕೊಂಡಿವಿ. ಇವ್ರು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಯಾರ, ನಾವು ನೋಡಿದ್ರೆ ಇನ್ನು ಇಲ್ಲೇ ಕುಂತ್ಕೊಂಡಿವಿ. ರನ್ನರ್ ಅಪ್ ಯಾರು? ಅರೇನಾ ಸಬಲೆಂಕಾ, ಬೆಲಾರಸ್ ದೇಶದವರು. ನೋಡ್ಬೇಕ್ರಿ, ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡೋಣ, ಪುರುಷರ ಡಬಲ್ಸ್ ಚಾಂಪಿಯನ್ಶಿಪ್. ಈ ಒಂದು ವಿಭಾಗದಲ್ಲಿ ಯಾರು ಕಪ್ ಗೆದ್ಕೊಂಡ್ರು? ಮಾರ್ಷಲ್ ಗ್ರಾನೋಲಸ್ ಅಂತಕ್ಕಂಥವ್ರು, ಸ್ಪೇನ್ ದೇಶದವರು. ಇವರು 39 ವರ್ಷ ಇವರಿಗೆ. ಹೊರೈಸಿಯೋ ಜೆಬಾಲಸ್ ಅಂತಕ್ಕಂಥವ್ರು, ಅರ್ಜೆಂಟೈನಾ. ಇವರು 40 ವರ್ಷ ವಯಸ್ಸು ಇವರಿಗೆ. ಈ ಒಂದು ಕಪ್ ಪುರುಷರ ಡಬಲ್ಸ್ ಚಾಂಪಿಯನ್ ವಿಭಾಗದಲ್ಲಿ ಇವರಿಬ್ಬರು ಕಪ್ ಅನ್ನ ಗೆದ್ಕೊಂಡ್ರು. ಇದರಲ್ಲಿ ರನ್ನರ್ ಆಫ್ ಇಂಪಾರ್ಟೆಂಟ್ ಅಲ್ಲ, ಯಾಕಪ್ಪ ಅಂದ್ರೆ ಎಕ್ಸಾಮ್ಗೆ ಕೇಳೋದು ಕಡಿಮೆ. ಡಬಲ್ಸ್ ನಲ್ಲಿ ರನ್ನರ್ ಆಫ್ ನ ಕೇಳೋದು ಕಡಿಮೆ, ಬೇರೆ ಚಾಂಪಿಯನ್ ಅಷ್ಟೇ ಕೇಳೋದು. ಹಾಗಾಗಿ ಮಾರ್ಷ್ ಗ್ರಾನೋಲಸ್ ನೆನ್ಪಿನಲ್ಲಿ ಹಿಡ್ಕೋಬೇಕು. ಮಹಿಳಾ ಡಬಲ್ಸ್ ಚಾಂಪಿಯನ್ಸ್ ನಲ್ಲಿ ಸಾರಾ ಇರಾನಿ, ಇವರು ಇಟಲಿ ದೇಶದವರು. ಹಾಗೆ ಜಾಸ್ಮಿನ್ ಪವೋಲಿನಿ, ಇವರು ಕೂಡ ಇಟಲಿ ದೇಶದವರು. ಇವರಿಬ್ಬರು ಕೂಡ ಇಟಲಿ ದೇಶದವರು. ಈ ಒಂದು ಫೋಟೋವನ್ನ ಕೊಟ್ಟಿದ್ದೀನಿ ನೋಡಿ, ಒಂದ್ ನಿಮಿಷ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಚಿತ್ರನ. ಮಹಿಳಾ ಡಬಲ್ಸ್ ಚಾಂಪಿಯನ್ಸ್ ಯಾರು? ಪುರುಷರ ಡಬಲ್ಸ್ ಚಾಂಪಿಯನ್ಶಿಪ್ ತಳ್ಕೊಂಡಾರ ಯಾರು? ಒಂದೊಂದಾಗಿ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡೋಣ, ಮಿಶ್ರ ಡಬಲ್ಸ್ ಚಾಂಪಿಯನ್ಶಿಪ್ ನಲ್ಲಿ ಸಾರಾ ಇರಾನಿಯರವರು, ಇಟಲಿ ದೇಶದವರು ಇವರು. ಹಾಗೆ ವಾವಾ ಸೋರಿ, ಇವರು ಕೂಡ ಇಟಲಿ ದೇಶದವರು. ಈ ಒಂದು ಚಿತ್ರ ಹಾಕಿದ್ದೀನಿ ನೋಡಿ, ಇವರಿಬ್ಬರ ಚಿತ್ರ. ಇವರು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಿಶ್ರ ಡಬಲ್ಸ್ ಚಾಂಪಿಯನ್ ಅನ್ನ ಪಡ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಕ್ಲೇ ಕೋರ್ಟ್ ಅಂದ್ರೆ ಮಣ್ಣಿನ ಕೋರ್ಟ್ ಇರ್ತದೆ. ಈ ಒಂದು ಚಿತ್ರವನ್ನ ನೋಡಿ ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನೋಡೋಣ, ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ. ಇದು 1877ರಲ್ಲಿ ಆರಂಭ ಆಯಿತು. ನೋಡಿ, 1877ರಲ್ಲಿ ಆರಂಭ ಆಯಿತು. ಮೆನ್ಸ್ ಸಿಂಗಲ್ಸ್ ವಿಂಬಲ್ಡನ್ ಚಾಂಪಿಯನ್ಶಿಪ್. ಈ ಒಂದು ತಿಂಗಳಲ್ಲಿ ಮ್ಯಾಗಝಿನ್ ಜೂನ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಮೆನ್ಸ್ ಸಿಂಗಲ್ಸ್ ನಲ್ಲಿ ಇಟಲಿಯ ಮತ್ತೆ ಜೆನ್ನಿಕ್ ಸಿನ್ನರ್ ಬಂದ್ರು. ಆಗ್ಲೇ ಇಲ್ಲಿ ನೋಡ್ರಿ, ಆಸ್ಟ್ರೇಲಿಯನ್ ಟೆನ್ನಿಸ್ ಟೂರ್ನಿಯಲ್ಲಿ ಹೇಳಿದೆ, ಇಟಲಿಯ ಜೆನ್ನಿಕ್ ಸಿನ್ನರ್ ಇವ್ರು ಮತ್ತೆ ರಿಪೀಟ್ ಆಗ್ತಾರಂತ ಆಗ್ಲೇನೆ ಹೇಳಿದೆ, ನೆನ್ಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಕಾರ್ಲೋಸ್ ಅಲ್ಕರಾಜ್ ವಿರುದ್ಧ ಇವರು ಗೆಲ್ತಾರೆ. ವುಮೆನ್ಸ್ ಸಿಂಗಲ್ಸ್ ನಲ್ಲಿ ಈಗ ಸ್ವಿಯಾಟೆಕ್, ಪೋಲ್ಯಾಂಡ್ ದೇಶದವರು ಇವರು. ಈ ಒಂದು ಚಿತ್ರವನ್ನ ಕೊಟ್ಟಿದ್ದೀನಿ ನೋಡಿ. ಹಾಗೆ ಅನಿಸಿಮೋವಾ, ಇವರು ಅಮೆರಿಕ ದೇಶದವರು. ಇವರು ವಿರುದ್ಧ ಆಡಿ ಫೈನಲ್ಸ್ ನಲ್ಲಿ ಗೆದ್ರು, ಈಗ ಸ್ವಿಯಾಟೆಕ್. ನೆಕ್ಸ್ಟ್, ಪುರುಷರ ಡಬಲ್ಸ್ ಚಾಂಪಿಯನ್ಶಿಪ್ ಯಾರಾದ್ರು ಇತ್ತೀಚೆಗೆ? ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷ ಡಬಲ್ಸ್ ಚಾಂಪಿಯನ್ಸ್ ಯಾರಾದ್ರು? ಜೂಲಿಯನ್ ಕ್ಯಾಶ್ ಅಂತಕ್ಕಂಥವ್ರು, ಲಾಯ್ಡ್ ಗ್ಯಾಸ್ಪೋಲ್, ಇವರು ಬ್ರಿಟನ್ ರಾಷ್ಟ್ರದವರು. ಇವರಿಬ್ಬರು ನೋಡ್ರಿ, ಈ ಒಂದು ಚಿತ್ರವನ್ನು ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್, ಮಹಿಳಾ ಡಬಲ್ಸ್ ಚಾಂಪಿಯನ್ ಯಾರು? ಕುಡೆರ್ಮೆಟೋವಾ ಮತ್ತು ಮೆಟರ್ನ್ಸ್ ಟ್ರಯಂಪ್ ಅಂತಕ್ಕಂಥವ್ರು. ಈ ಒಂದು ಚಿತ್ರವನ್ನು ಹಾಕಿದ್ದೀನಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಚಿತ್ರವನ್ನ ನೋಡಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನೋಡೋಣ, ಮಿಶ್ರ ಡಬಲ್ಸ್ ಚಾಂಪಿಯನ್ ಯಾರಾದ್ರು ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯಲ್ಲಿ? ಸೇಮ್ ವರ್ಬಿಕ್ ಮತ್ತು ಕಟೇರಿನಾ ಸಿನಿಯಾಕೋವಾ ಅಂತಕ್ಕಂಥವ್ರು. ಇದು ಗ್ರಾಸ್ ಕೋರ್ಟು. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಕ್ಲೇ ಕೋರ್ಟು. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಹಾರ್ಡ್ ಕೋರ್ಟು. ನೆಕ್ಸ್ಟ್, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಕ್ಲೇ ಅಂತಕ್ಕಂಥವ್ರು, ಕ್ಲೇ ಆಫ್ ಕಿಂಗ್ ಅಂತಕ್ಕಂಥವ್ರು. ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಕ್ವಶನ್ ಅನ್ನ. ಕಿಂಗ್ ಆಫ್ ಕ್ಲೇ ಯಾರು? ಕಿಂಗ್ ಆಫ್ ಕ್ಲೇ ಅಂತಕ್ಕಂಥವ್ರು ಯಾರು? 4 ಆಪ್ಷನ್ ಕೊಡ್ತಾರೆ. ಮುಂದೆ ಒಂದು ಸ್ಲೈಡ್ ನಲ್ಲಿ ಹೇಳ್ತೀನಿ ನಿಮ್ಗೆ, ಇದನ್ನ ಒಂದೊಂದಾಗಿ ನೆನಪಿನಲ್ಲಿ ಇಟ್ಕೊಂತ ಹೋಗ್ರಿ.
ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಗ್ರಾಸ್ ಕೋರ್ಟ್ ಆಗಿತ್ತು. ನೆಕ್ಸ್ಟ್ US ಓಪನ್ ಟೆನ್ನಿಸ್ ಟೂರ್ನಿ 2025. ಈ ಒಂದು 2025 US ಓಪನ್ ಟೆನ್ನಿಸ್ ಟೂರ್ನಿ ಇನ್ನು ಆರಂಭ ಆಗೇ ಇಲ್ಲ. ಆಗ್ಲೇನೆ ಹೇಳಿದೆ, ಸೆಪ್ಟೆಂಬರ್ ನವೆಂಬರ್ ತಿಂಗಳಲ್ಲಿ ಇದು ಆರಂಭ ಆಗುತ್ತೆ. ಈಗ ಸದ್ಯ 3 ಟೆನ್ನಿಸ್ ಟೂರ್ನಿಗಳು ಮುಕ್ತಾಯಗೊಂಡಿವೆ. ಫ್ರೆಂಚು, ವಿಂಬಲ್ಡನ್ನು, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ. ಈ 3 ಓಪನ್ ಟೆನ್ನಿಸ್ ಟೂರ್ನಿಗಳು 2 ತಿಂಗಳು ಅಂತರ ಇರ್ತವೆ. 3 ಓಪನ್ ಟೆನ್ನಿಸ್ ಟೂರ್ನಿಗಳು ಆರಂಭ ಆಗೋದಕ್ಕೆ. US ಓಪನ್ ಟೆನ್ನಿಸ್ ಟೂರ್ನಿ ಇದು ಹಾರ್ಡ್ ಕೋರ್ಟ್ ನಲ್ಲಿ ನಡೆಯುತ್ತೆ. ಹಾಗೆ ಪ್ರಮುಖ ಅಂಶಗಳು: 4 ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳಲ್ಲಿ ಅತ್ಯಂತ ಹಳೆಯ ಟೂರ್ನಿಮೆಂಟ್ ವಿಂಬಲ್ಡನ್ ಟೂರ್ನಿಮೆಂಟ್. ಈ 4 ಗ್ರ್ಯಾಂಡ್ ಸ್ಲಾಮ್ ಯಾವ್ಯಾವಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ಹಾಗೆ ವಿಂಬಲ್ಡನ್, ಹಾಗೆ US ಓಪನ್ ಟೆನ್ನಿಸ್ ಟೂರ್ನಿ. ಈ 4 ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳಲ್ಲಿ ಅತ್ಯಂತ ಹಳೆಯ ಟೂರ್ನಿಮೆಂಟ್ ವಿಂಬಲ್ಡನ್ ಟೂರ್ನಿಮೆಂಟ್. ಇದು 1877ರಲ್ಲಿ ಆರಂಭ ಆಯಿತು. 14 ಬಾರಿ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಇದು ಟೂರ್ನಿ ಆಗಬೇಕಿತ್ತು. ಟೂರ್ನಿಯನ್ನು ಗೆಲ್ಲುವ ಮೂಲಕ ಕಿಂಗ್ ಆಫ್ ಕ್ಲೇ, ಮಣ್ಣಿನ ಅಂಕಣದ ರಾಜ ಎಂದೇ ಖ್ಯಾತಿಯನ್ನು ಪಡೆದಿದ್ದಾರೆ ಇತ್ತೀಚೆಗೆ ಸ್ಪೇನ್ ದೇಶದ ರಾಫೆಲ್ ನಡಾಲ್ ರವರು. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಕೇಳ್ತಾರೆ. ಪ್ರತಿಯೊಂದು ಎಕ್ಸಾಮ್ KA, KPSC, PC, PSI, SDA, FDA ಪ್ರತಿಯೊಂದರಲ್ಲೇ ಕೇಳ್ತಾ ಹೋಗ್ತಾರೆ. 14 ಬಾರಿ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯನ್ನ ಗೆಲ್ಲುವ ಮೂಲಕ ಕಿಂಗ್ ಆಫ್ ಕ್ಲೇ, ಮಣ್ಣಿನ ಅಂಕಣದ ರಾಜ ಎಂದೇ ಖ್ಯಾತಿ ಪಡೆದಿರುವವರು ಯಾರು? ರಾಫೆಲ್ ನಡಾಲ್, ಇತ್ತೀಚೆಗೆ ಸ್ಪೇನ್ ರಾಷ್ಟ್ರದವರು. ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ ನೋಡಪ್ಪ, ಒಂದು ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ರು, ಏನಪ್ಪಾ ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ ಪುರುಷರ ಸಿಂಗಲ್ಸ್ ನಲ್ಲಿ ಜಗತ್ತಿನ ಅತಿ ಹೆಚ್ಚು ಪ್ರಶಸ್ತಿಯನ್ನ ಪಡೆದ ಪುರಸ್ಕೃತರು ಯಾರು? ನೋವಾಕ್ ಜೋಕೋವಿಕ್. ಈ ಒಂದು ಹಿಂದೆ ಪೇಪರ್ಸ್ ಕಟಿಂಗ್ಸ್ ಕ್ಲಾಸ್ ನಲ್ಲಿ ಹೇಳಿದ್ದೆ ಇವ್ರ ಬಗ್ಗೆ. ನೋವಾಕ್ ಜೋಕೋವಿಕ್ ಇವ್ರನ್ನ ಹೇಗ್ ಗುರ್ಸ್ಬೇಕಂದ್ರೆ, ಟಿ ಶರ್ಟ್ ಈ ಒಂದು ಎದೆ ಭಾಗದಲ್ಲಿ ಮೊಸಳೆ ಸಿಂಬಲ್ಸ್ ಇರುತ್ತೆ. ಮೊಸಳೆ ಸಿಂಬಲ್ಸ್ ಅಂದ್ರೆ ಆ ಒಂದು ಕಂಪ್ನಿಗೆ ಅಂಬಾಸಿಡರ್ ಆಗಿರ್ತಾರೆ ಅವರು. ಹಾಗಾಗಿ ಆ ಒಂದು ಚಿಹ್ನೆ ಇರುವ ಟಿ ಶರ್ಟ್ ಅನ್ನ ಹಾಕೊಂತಾರೆ ನೋವಾಕ್ ಜೋಕೋವಿಕ್. ಇವರು ಸರ್ಬಿಯಾ ರಾಷ್ಟ್ರದವರು. ಟೋಟಲಿ 24 ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗಿದ್ದಾರೆ. ಆಸ್ಟ್ರೇಲಿಯನ್ ಟೂರ್ನಿಮೆಂಟ್ ನಲ್ಲಿ 10 ಬಾರಿ, ಫ್ರೆಂಚ್ ಓಪನ್ ನಲ್ಲಿ 3 ಬಾರಿ, ವಿಂಬಲ್ಡನ್ ನಲ್ಲಿ 7 ಬಾರಿ, US ಓಪನ್ ನಲ್ಲಿ 4 ಬಾರಿ, ಒಟ್ಟಾರೆಯಾಗಿ 24. ಇವರೇ ಹೈಯೆಸ್ಟ್ ಇರೋದೀಗ. ರಾಫೆಲ್ ನಡಾಲ್ ನೋಡ್ರಿ, ಸ್ಪೇನ್ ರಾಷ್ಟ್ರದವರು ಇವರು. 22 ಬಾರಿ ಚಾಂಪಿಯನ್ ಆಗಿದ್ದಾರೆ ಎಲ್ಲದರಲ್ಲಿ ಟೋಟಲ್ ಸೇರಿ. ಹಾಗೆ ರೋಜರ್ ಫೆಡರರ್ 20 ಬಾರಿ. ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋವಾಕ್ ಜೋಕೋವಿಕ್. ಇತ್ತೀಚೆಗೆ ಟೆನ್ನಿಸ್ ಟೂರ್ನಿಗೆ ಇವರು ವೃತ್ತಿಪರ ವಿದಾಯವನ್ನ ಹೇಳಿದ್ರು ನೋವಾಕ್ ಜೋಕೋವಿಕ್. ಯಾಕಪ್ಪ ಅಂದ್ರೆ ಸಹಜ ಜೀವನದಲ್ಲಿ ವಯಸ್ಸಾಗಿತ್ತು ಇವರಿಗೆ, ನೋವಾಕ್ ಜೋಕೋವಿಕ್ ಅವರಿಗೆ. ನೆಕ್ಸ್ಟ್ ನೋಡ್ರಿ, ಮಹಿಳಾ ಸಿಂಗಲ್ಸ್ ನಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಅನ್ನ ಪಡೆದವರು ಯಾರು? ಮಾರ್ಗರೆಟ್ ಕೋರ್ಟ್ ಅಂತಕ್ಕಂಥವ್ರು. ಇವರು ಆಸ್ಟ್ರೇಲಿಯಾ ದೇಶದವರು. ಒಟ್ಟು ಪ್ರಶಸ್ತಿ 24. ಇವರು ಕೂಡ 24 ನೋಡ್ರಿ. ಯಾರು? ನೋವಾಕ್ ಜೋಕೋವಿಕ್. ಇವರು ಕೂಡ 24. ಮಾರ್ಗರೆಟ್ ಕೋರ್ಟ್ ಅಂತಕ್ಕಂಥವ್ರು 24 ಬಾರಿ ಚಾಂಪಿಯನ್ ಆಗಿದ್ದಾರೆ. ಮಹಿಳೆಯರು ಇವರು ಆಸ್ಟ್ರೇಲಿಯಾ ದೇಶದವರು. ಸೆರೆನಾ ವಿಲಿಯಮ್ಸ್ ಅಮೆರಿಕ ದೇಶದವರು, 23 ಬಾರಿ ಚಾಂಪಿಯನ್. ನೋಡ್ರಿ, ಕೇವಲ 1 ಬಾರಿಯಲ್ಲಿ ಚಾಂಪಿಯನ್ ಅನ್ನ ಕಳ್ಕೊಂಡಿದ್ದಾರೆ. ಇಡೀ ಜಗತ್ತಿಗೆ ಅತಿ ಹೆಚ್ಚು ಬಾರಿ ಇವರೇ ಆಗ್ತಿದ್ರು. ಇನ್ನೊಂದು ಕಪ್ ಗೆದ್ದಿದ್ರೆ ಅದೃಷ್ಟ ಬೇಕ್ರಿ. 99% ಎಫರ್ಟ್ ಹಾಕಿದ್ರೆ 1% ಲಕ್ ಇರಬೇಕು. ಹಾಗೆ ಸ್ಟೆಫಿ ಗ್ರಾಫಿ ಜರ್ಮನಿ ದೇಶದವರು 22 ಬಾರಿ ಚಾಂಪಿಯನ್ ಆಗಿದ್ದಾರೆ. ಇದಿಷ್ಟು ಇವತ್ತಿನ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಗಳ ಸಂಪೂರ್ಣ ವಿವರಣೆ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಆಲ್.